ಕನಿಷ್ಠ ವೇತನ ಮಾತ್ರ ಈ ಸಲದ ಬೇಡಿಕೆ. ಸರ್ ನಾವೀಗ 15 ವರ್ಷ ಆಯ್ತು ಸರ್ವಿಸ್, 15 ವರ್ಷದಿಂದನೂ ಬರ್ತಾ ಇದೀವಿ ನೋಡಿ. 175ರಿಂದ ಈಗ 1,00,000 ರೂಪಾಯಿ ಕೊಡ್ತಾ ಇದ್ದಾರೆ. ಈಗ ನೋಡಿ ನಾನು ರಿಟೈರ್ಡ್ ಆಗಿ ಹೋದ್ರೆ ಮಕ್ಕಳು ನೋಡ್ಕೊಂಡಿಲ್ಲ ಅಂದ್ರೆ ನಮ್ ಕತೆ ಏನು ನೋಡಿ. ಭಿಕ್ಷೆ ಕೊಟ್ಟಂಗ್ ಕೊಡ್ತಾರೆ, ಅಟ್ಲೀಸ್ಟ್ ಹೆಣ್ಣು ಮಕ್ಕಳಿಗೆ ಒಂದು ಕೃತಜ್ಞತೆ ಇಲ್ಲ. TRPಗೋಸ್ಕರ ಮಾಡಬಾರ್ದು. ನಮ್ಮ ಕಷ್ಟನ ನೀವು ಅದನ್ನ ಟಿವಿಲಿ ತೋರಿಸ್ಬೇಕು. ಆ ರೀತಿ ನಮ್ ಕಷ್ಟನ ಎಷ್ಟು ತರ ಕಷ್ಟ ಪಡ್ತಾ ಇದಾರೆ ಮಹಿಳೆಯರು ಅಂತ ನೀವು ತೋರಿಸ್ಬೇಕು. ಅದೇ ಒಂದಿನ ನೋಡುದು ಮಾಡೋದು ಮಾಡಿದೀವಲ್ವೇ, ಅವ್ರಿಗೆ ಅರ್ಥ ಆಗುದಿಲ್ಲ. ಹೆಣ್ಮಕ್ಳ ಕಷ್ಟ ಎಷ್ಟು ಕಷ್ಟ ಅದೇನೋ ಗೊತ್ತಿಲ್ಲ ಅವ್ರಿಗೆ. ಇದ್ ಮಾಡಿದಾಗ ನಾಯಿ ಮಾಡಿದ್ರೆ ಬಿಸ್ಕೆಟ್ ಹಾಕ್ದಂಗೆ ನಮ್ಗೆ ಹಾಕ್ತಾವ್ರೆ. ನಮ್ಗೆ ಬೇಕಾದಕ್ಕೆ ನಮ್ಮನ್ನು ದುಡಿಸ್ತಾರೆ, ನಾಯಿ ದುಡಿಸಿದಂಗೆ. ಅನಂತರ ಕೋವಿಡ್ ಬರ್ಲಿಲ್ಲಲ್ಲ ಸರ್. ಈಗ ಸರ್ ಇವತ್ ಬಂದಿದೀವಿ ನಾವು, ನಾಳೆ ಇರ್ಬೇಕು ಅಂದ್ರೆ ನಾಳೆನೇ ಇರ್ಬೇಕು. ಹೆಚ್ಚಿಸ್ತೀವಿ ಅನ್ನೋದು ಹುಷಾರ್ ತಪ್ಪೋದು ಮನೆಗೆ ಹೋಗುದು. ಈಗಲೂ ಆರೋಗ್ಯ ಸ್ಥಿತಿ ಸರಿ ಇಲ್ಲ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾವೀಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಎದುರುಗಡೆ ಇದ್ದೇವೆ. ನೋಡ್ತಾ ಇರ್ಬೋದು ಸಹಸ್ರ ಸಂಖ್ಯೆಯಲ್ಲಿ ಮಹಿಳೆಯ ಶಕ್ತಿ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಯಾರಪ್ಪ ಇವರೆಲ್ಲ ಅಂದರೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಅಂಗನವಾಡಿಗಳ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಒಟ್ಟಿಗೆ ಸೇರಿಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಸಂಬಳಕ್ಕೆ ಸಮಸ್ಯೆ ಆಗ್ತಾ ಇದೆ. ಅಂಗನವಾಡಿ ಕಾರ್ಯಕರ್ತರಿಗೆ ಪ್ರಸ್ತುತ 11,000, ಹಾಗೆ ಅಂಗನವಾಡಿಯ ಸಹಾಯಕರಿಗೆ 6,000 ಕೊಡಲಾಗ್ತಾ ಇದೆ. ಇವರು ಈಗ ಅಂಗನವಾಡಿ ಕಾರ್ಯಕರ್ತರಿಗೆ 25,000 ಕೊಡಬೇಕು, ಅದೇ ರೀತಿ ಅಂಗನವಾಡಿ ಸಹಾಯಕರಿಗೆ 12,000 ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಗುಜರಾತ್ ರಾಜ್ಯದ ಹೈಕೋರ್ಟ್ನ ಆದೇಶವನ್ನು ಎತ್ತಿಡಿದು ಅದರಂತೆ ಕೊಡಬೇಕು ಅಂತ ಬೇಡಿಕೆಯನ್ನು ಇಟ್ಟು ಈ ರೀತಿ ನೋಡಿ ಎಲ್ಲಿ ನೋಡಿದ್ರು ಮಹಿಳೆಯರು ಕಾಣಿಸ್ತಾ ಇದ್ದಾರೆ. ಅಂದರೆ ಎಲ್ಲೆಲ್ಲೂ ಎಲ್ಲ ಜಿಲ್ಲೆಗಳಿಂದ ಬಂದಿದ್ದಾರೆ. ಇಲ್ಲೆಲ್ಲ ನೀವು ನೋಡ್ತಾ ಹೋಗ್ಬೋದು. ಕೆಲವರು ರೆಸ್ಟ್ ಕೂಡ ಮಾಡ್ತಾ ಇದ್ದಾರೆ, ಮಲಗಿದ್ದಾರೆ ಸುಸ್ತಾಗಿ. ನೋಡಿ ಇಲ್ಲೆಲ್ಲ ನೋಡಿ ಬ್ಯಾಟ್ ಸಮೇತ ಎತ್ಕೊಂಡು ಹೋಗ್ತಿದ್ದಾರೆ. ಅಂಗನವಾಡಿ ಅಂತಂದ ತಕ್ಷಣನೇ ಅದು ನಮ್ಮ ಊರಿನ ಮೊದಲನೆಯ ಸಂಸ್ಕಾರದ ಜಾಗ. ಊರಿನ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಿಸ್ಕೊಡುವಂತ ಮೊದಲನೆಯ ಕೆಲಸ ಯಾರಿಂದ ಆಗತ್ತೆ ಅಂದ್ರೆ ಅದು ಅಂಗನವಾಡಿಯ ಕಾರ್ಯಕರ್ತೆಯರಿಂದ. ಅವರುಗಳಿಗೆ ಬೀದಿನಲ್ಲಿ ಕೂರಿಸಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ನನ್ನ ಒಂದು ಪ್ರಶ್ನೆ. ಅದಕ್ಕೋಸ್ಕರ ಸರ್ಕಾರದ ಪ್ರತಿನಿಧಿಗಳು ನೀವು ಯಾವ್ದಕ್ಕೆ ಏನ್ ಮಾಡ್ತಿರೋ ಗೊತ್ತಿಲ್ಲ, ಮೊದಲನೆಯ ಪ್ರಾಶಸ್ತ್ಯವನ್ನ ಈ ತಾಯಂದ್ರಿಗೋಸ್ಕರ ಕೊಡಿ. ಈ ಅಂಗನವಾಡಿಯ ಕಾರ್ಯಕರ್ತರ ಪರ್ಮನೆಂಟ್ ಸ್ಯಾಲರಿ ಸೆಟಲ್ಮೆಂಟ್ ಅನ್ನ ಮಾಡಿ. ಒಂದ್ 25,000 ಸ್ಯಾಲರಿ ಕೊಟ್ರೆ ಇವ್ರಿಗೆ ತುಂಬಾ ಲಾಸ್. ನಿಮ್ ಸರ್ಕಾರಕ್ಕೆ ಏನಾಗಲ್ಲ. ಅವ್ರ ಆರೋಗ್ಯ ಕೆಡಿಸ್ಕೊಂಡು ಇಡೀ ಅಂಗನವಾಡಿನೇ ನನ್ನ ಮನೆ ಅಂತ ಕೆಲಸ ಮಾಡಿರ್ತಾರೆ. ರಿಟೈರ್ಡ್ ಆದ್ಮೇಲೆ ಅವ್ರಿಗೆ ಒಂದು ನಯಾ ಪೈಸೆನೂ ಇದರಿಂದ ಲಾಭ ಸಿಗಲ್ಲ. ಅದಕ್ಕೋಸ್ಕರ ಅವ್ರಿಗೆ ಕನಿಷ್ಠ ಕಾಯಂ ವೇತನವನ್ನ ಸೆಟಲ್ಮೆಂಟ್ ಅನ್ನ ಮಾಡಿಕೊಟ್ಟು ಅವರ ಸಮಸ್ಯೆಯನ್ನು ಬಗೆಹರಿಸ್ರಿ. ಕರ್ನಾಟಕದಲ್ಲಿ ನೀವೇನ್ ಪ್ರಿಯಾಂಕಾ ಗಾಂಧಿ ಕರ್ಸಿ 6ನೇ ಗ್ಯಾರಂಟಿ ಹೇಳಿದಿರಿ, ಅದು ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡ್ತೀನಿ ಅಂತ ಹೇಳಿದಿರಿ. ನೀವು ಕೊಟ್ಟಿರುವಂತ 2 ವರ್ಷದ ಭರವಸೆ ಇನ್ನು 2 ವರ್ಷ ಆಗ್ಬಿಟ್ಟಿದೆ ನೀವು ಕೊಟ್ಟು. ನೀವು ನೆನಪಿದೆಯೇ ಇಲ್ಲ, ನಾನ್ ನೆನಪು ಮಾಡ್ತಾ ಇದ್ದೀನಿ. ಆ ಗ್ಯಾರಂಟಿ 6ನೇ ಗ್ಯಾರಂಟಿ ಅಂಗನವಾಡಿ ಕಾರ್ಯಕರ್ತರಿಗೆ ನೀವೇನ್ ಕೊಟ್ಟಿದ್ದೀರಿ ಅದನ್ನ ದಯಮಾಡಿ ಈಡೇರಿಸ್ಕೊಡಿ. ಮಂಗಳೂರಿನಿಂದ ಹಿಡಿದು ಬೀದರ್ನಿಂದ ಹಿಡಿದು ಚಾಮರಾಜನಗರದಿಂದ ಹಿಡಿದು ಕೋಲಾರದಿಂದ ಹಿಡಿದು ಈ ರಾಜ್ಯದ ತಾಯಂದ್ರ ಸೇರಿದ್ದಾರೆ. ಇಲ್ಲಿ ದಿನ ಆಯ್ತು ಮೇಡಮ್ ನೀವೆಲ್ಲ 2 ದಿನ ಆಯ್ತು. ನಿನ್ನೆ ಬಂದಿದ್ದೇವೆ. ಟ್ರೈನಲ್ಲಿ ಊಟದೆಲ್ಲ ಹೋಟ್ಲಲ್ಲೇ, ನಂತರವೇ ನಾವು ಇಲ್ಲಿಂದ ಹೊರಟು ಬೆಳಗ್ಗೆ. ಸರ್ ನಾವೀಗ 15 ವರ್ಷ ಆಯ್ತು ಸರ್ವಿಸ್, 15 ವರ್ಷದಿಂದನೂ ಬರ್ತಾ ಇದೀವಿ. 1,000 ಜಾಸ್ತಿ ಮಾಡ್ತಾರೆ, 500 ಜಾಸ್ತಿ ಮಾಡ್ತಾರೆ. ನನ್ನ ಸರ್ವಿಸ್ 42 ವರ್ಷ. ಕೆಲಸ ಮಾಡಿಸ್ಕೊಂತಾರೆ, ಬೇಜಾನ್ ಕೆಲಸ ಮಾಡಿಸ್ಕೊಂತಾರೆ. ಹಂಗಾಗಿ ಈಗ 1 ಇಯರ್ ಆದ ತಕ್ಷಣ ನಮಗೆ ಯೋಚನೆ, ನಾವು ಸಾಯ್ಲಿ ಬಿಡ್ಲಿ, ಸರ್ಕಾರಕ್ಕೆ ಏನು ಕೆಲಸ ಮಾಡ್ತಾರೆ. ನಮ್ ಕೈಲಿ ಅಷ್ಟೊಂದ್ ಕೆಲಸ ಮಾಡಿಸ್ಕೊಂತಾರಲ್ವಾ, ನಮ್ಗೆ 15,000 ಮಿನಿಮಮ್ ಕೇಳ್ತಾ ಇದ್ದೀರಿ. ಬಡವರು ಇರ್ತಾರೆ, ಬಾಡಿಗೆ ಕಟ್ಟೋರು ಇಲ್ದಿರ ಇರ್ತಾರೆ, ಎಷ್ಟೋ ಜನ ತುಂಬಾ ಬಡವರು ಇರ್ತಾರೆ. ಅವ್ರಿಗೆ ಅನುಕೂಲ ಆಗ್ಬೇಕಲ್ವಾ ಸರ್. ಭಿಕ್ಷೆ ಕೊಟ್ಟಂಗ್ ಕೊಡ್ತಾರೆ, ಅಟ್ಲೀಸ್ಟ್ ಹೆಣ್ಣು ಮಕ್ಕಳಿಗೆ ಒಂದು ಕೃತಜ್ಞತೆ ಇಲ್ಲ. ಅವ್ರು ನೋಡ್ತಾ ಹೋಗ್ಬೋದು. ಬಾಕ್ಸ್ ಅಲ್ಲಿ ಊಟ ಎಲ್ಲ ತಂದಿದ್ದಾರೆ ಅಲ್ಲಿಂದಾನೆ. ಯಾವಾಗಿಂದಾನು ಸೇರ್ಕೊಂತಾವಿಂದಾನು ಇದೆ ಕೆಲಸ. ಆದ್ರೂ ಹೋಗುದ್ರ 3 ವರ್ಷ ಸರ್ವೀಸು. ನಮ್ಮ ಸಹೋದರಿಗೆಲ್ಲ 50 ವರ್ಷದಿಂದನೂ ಮಾಡ್ತಾ ಇದ್ದಾರೆ. ನಮ್ಗೆ ಸ್ಟ್ರೈಕ್ ಬಂದಾಗ 500, 50, 500, 250 ಮತ್ತೆ 1000, 2,000 ಹಿಂಗೆ ಹೆಚ್ಚಿಸ್ಬಿಟ್ಟು ಸ್ವಲ್ಪ ಹಿಂಗೆ ನಾವು ಇದ್ ಮಾಡಿದಾಗ ನಾಯಿ ಬಿಸ್ಕೆಟ್ ಹಾಕ್ದಂಗೆ ನಮ್ಗೆ ಹಾಕ್ತಾವ್ರೆ. 6ನೇ ಗ್ಯಾರಂಟಿ ಅಂತ ಹೇಳಿದ್ರು, ನಮ್ಗೇನು ಪ್ರಯೋಜನ ಆಗ್ಲಿಲ್ಲ. 6ನೇ ಗ್ಯಾರಂಟಿ ಕೊಡ್ಬೋದಾಗಿತ್ತಲ್ಲ ನಮ್ಗೆ. ಅವರು ಮಹಿಳೆಯರು, ನಾವು ಮಹಿಳೆ, ಕೊಡ್ಬೋದಾಗಿತ್ತಲ್ಲ. ನಮ್ ಕೂಗು ಕೇಳ್ಸಲ್ತಾ, ನಮ್ ಕಣ್ಣೀರು, ನಮ್ಮ ಅಂಗನವಾಡಿ ಕಾರ್ಯಕರ್ತರ ಸಹಾಯಕರ ಕಣ್ಣೀರು ಸರ್ಕಾರಕ್ಕೆ ಮುಟ್ತಾ ಇಲ್ವಾ? ನಾವು ಬೆಳಿಗ್ಗೆ 9:30 4 ಗಂಟೆ ತನಕ ಮಕ್ಕಳು, ಗರ್ಭಿಣಿ, ಬಾಣಂತಿ, 6 ವರ್ಷದಿಂದ ಜನನ ಆಗ್ತಾವಿಂದು 6 ವರ್ಷದೊಳಗಡೆ ಇರೋ ಮಕ್ಕಳದ
ಎಲ್ಲ ಸರ್ವತೋಮುಖ ಬೆಳವಣಿಗೆ ಬಗ್ಗೆ ಎಲ್ಲ ಪ್ರತಿಯೊಂದು ನಾವು ನಮಗೂ ಆ ರೀತಿ ಕನಿಷ್ಠ ವೇತನ ಕಡ್ಡಾಯವಾಗಿ ನಮ್ಗೆ ಬೇಕೇ ಬೇಕು. ತುಂಬಾ ಜನ ಸುಸ್ತಾಗಿ ಮಲಗಿದ್ದಾರೆ ಕೂಡ. ಕನಿಷ್ಠ ವೇತನ ಕೇಳ್ತೇವೆ, ಆದೇಶ ಸಿಕ್ಕುವವರೆಗೂ ನಾವು ಹೋಗುದಿಲ್ಲ, ಹೋರಾಟ ನಡೆಸ್ತೇವೆ. 25,000 ಎಷ್ಟು ಕೇಳುದಿಲ್ಲ ಸರ್, 25,000 ಮಾತ್ರ ಕೇಳುದಿಲ್ಲ. ನೋಡಿ ಇಲ್ಲೆಲ್ಲ ಬಾತ್ರೂಮ್ ಹೋರಾಟ ಮಾಡೋದಕ್ ಬಂದಿರೋ ತಾಯಂದ್ರೆ ಹೇಳ್ತಿರೋದೇನಂದ್ರೆ, ನಾವು ಮಹಿಳೆಯರು ಇಲ್ಲೆಲ್ಲೋ ಬೇರೆ ಜಿಲ್ಲೆಯಿಂದ ಬಂದಿದೀವಿ, ಒಳ್ಳೆ ನೀರಿನ ವ್ಯವಸ್ಥೆ ಇಲ್ಲ, ಇಲ್ಲಿ ಶೌಚಾಲಯದಲ್ಲಿ ಸರಿಯಾದಂತ ಸೌಲಭ್ಯ ಇಲ್ಲ ಅನ್ನುವಂತಹ ಒಂದು ಮಾತನ್ನ ಬೇಡಿಕೆಯನ್ನ ಮಾಡ್ತಾ ಇದ್ದಾರೆ. ಮೇಡಮ್ ನೋಡಿ ಓಟ್ ಕೇಳುವಾಗ ಮಾತ್ರ ನೀವು ಕೈ ಮುಕ್ಕೊಂಡು ಬರೋದು, ಆ ನಂತರ ನೀವ್ ಯಾರು ಕೂಡ ಇವ್ರ ಕಷ್ಟಗಳನ್ನ ಕೇಳೋದಿಕ್ ಬರೋದಿಲ್ಲ. ನೀವೆಲ್ಲ ತಾಯಂದ್ರಿ ನಮ್ಗೆ. ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿಯ ಒಂದು ಇವ್ರಿಲ್ಲ ಅಂತಂದ್ರೆ ಊರುಗಳಲ್ಲಿ ಮಕ್ಕಳಿಗೆ ಏನು ಹೇಳ್ಕೊಡೋರಿಲ್ಲ. ಬೇಸಿಕ್ ಇಂದ ಇದೆಲ್ಲ ಇರೋದಕ್ಕೆ ಅಡಿಪಾಯ ನೀವೇನು